ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸುರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಬೆಳಗಿನ ಜಾವನೇ ಎದ್ದುಬಿಟ್ಟು ಕ್ಲೀನಾಗಿ ಕಸ ಗುಡಿಸಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನನ್ನ ಗಂಡ ಬಂದು ಎಲ್ಪ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ನಾನು ಕೆಳಗಿರೋ ಸ್ಲೀಪರನ್ನು ಮೇಲೆ ಎತ್ತಿಟ್ಟು ಕಸ ಅನ್ನೋಣ ಅಂತ ಬಂದೆ. ಬಟ್ ಅಷ್ಟರಲ್ಲಿ ನನ್ನ ಗಂಡ ನನಗೋಸ್ಕರ ಸ್ಲಿಪ್ಪರನ್ನು ಎತ್ತಿಬಿಟ್ಟು ಕ್ಲೀನಾಗಿ ಕಸ ಅನ್ನು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ. ಹೆಂಗೆ ನೋಡಿ ಸ್ನೇಹಿತರೆ, ನೋಡೋಣ ಇವತ್ತಿನ ದಿನಚರಿ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ಎಲ್ಲ ಕ್ಲೀನಾಗಿ ಕಸ ಅಂದ್ಕೊಂಡು ಮತ್ತು ಒಳಗೆಲ್ಲ ಕಿಚನ್ ಎಲ್ಲ ಕ್ಲೀನಾಗಿ ತೊಳಿಬೇಕು. ಸ್ವಲ್ಪ ಅಂದರೆ ಪ್ರತಿದಿನ ಮಾಡೋವಂಥ ಕೆಲಸನೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಏನು ಮಾಡೋದು, ಕ್ಯಾಮ್ರಾ ನನ್ನ ನೋಡುತ್ತೆ ಅಂತ ಅಂದ್ಕೊಂಡೆ. ಬಟ್ ನನ್ನ ನೋಡೋದು ಬಿಟ್ಟು ಮೇಲೆ ಆಕಾಶನ ನೋಡ್ತಾ ಇದೆ, ನಕ್ಷತ್ರಗಳು ಇದ್ದಾವ ಇಲ್ಲ ಅಂತಂದ್ಬಿಟ್ಟು ಏನು ಮಾಡೋದು, ಅದು ಕೂಡ ನನ್ನ ನೋಡೋದಕ್ಕೆ ಇಷ್ಟ ಇಲ್ಲ. ಆಳ್ಮುಖನ ಏನು ಮಾಡೋದು ಸ್ನೇಹಿತರೆ, ಹೀಗಿದೆ ನನ್ನ ಪರಿಸ್ಥಿತಿ. ಯಾಕೋ ಗೊತ್ತಿಲ್ಲ, ನಿದ್ದೆಗಣ್ಣಲ್ಲಿ ಕ್ಯಾಮ್ರಾನ ಹೆಂಗೆ ಇಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ. ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ, ಕ್ಯಾಮ್ರಾ ಇಲ್ಲಿದೆ ಅಂತಲೇ ಗೊತ್ತಿಲ್ಲ. ಹಿಂಗೆ ನೋಡಿ ಆಗೋದು. ಒಬ್ಬರು ಎಲ್ಪ್ ಇಲ್ಲ ಅಂತಂದರೆ ಇದೇ ಪ್ರಾಬ್ಲಮ್ಮೇ ಆಗೋದು. ಏನಂತೀರ ಸ್ನೇಹಿತರೆ, ಒಬ್ಬರು ವೀಡಿಯೋ ಮಾಡ್ತಾಯಿದ್ರೆ ನಾನು ಕರೆಕ್ಟಾಗಿ ರಂಗೋಲಿ ಹಾಕೋದನ್ನು ಜೂಮ್ ಮಾಡಿ ತೆಗಿತಾಯಿದ್ರು. ಬಟ್ ಏನು ಮಾಡೋದು, ನಾನು ಕ್ಯಾಮ್ರಾ ಎಲ್ಲೋ ಇಟ್ಟಿದ್ದೀನಿ, ಅದು ನನ್ನನ್ನೇ ನೋಡ್ತಾ ಇದೆ. ಕಸ ಹೊಡಿಬೇಕಾದ್ರೆ ನನ್ನ ನೋಡಿರಲಿಲ್ಲ, ಇವಾಗ ನನ್ನ ನೋಡ್ತಾ ಇದೆ ಅಂತ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ರಂಗೋಲಿ ಹಾಕೋದನ್ನು ಬಿಟ್ಬಿಟ್ಟು ಈ ನನ್ನನ್ನೇ ನೋಡ್ತಾ ಇದೆ. ನೋಡೋಣ ಇರಲಿ. ಲಾಸ್ಟಲ್ಲಿ ನಾನು ರಂಗೋಲಿ ಯಾವ ರಂಗೋಲಿ ಹಾಕಿದೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಹೆಂಗೋ ಕ್ಯಾಮ್ರಾ ನೋಡ್ತಾ ಇದೆ ಅಂದ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಅದು ಏನು ಮಾಡೋದು, ರಂಗೋಲಿ ನೋಡೋದು ಬಿಟ್ಬಿಟ್ಟು ಇವಾಗ ನನ್ನನ್ನೇ ನೋಡ್ತಾ ಇದೆ. ಸ್ನೇಹಿತರೆ, ಈ ರಂಗೋಲಿ ಎಲ್ಲ ಹಾಕಿ ಚಿಕ್ಕದಾಗಿ ರಂಗೋಲಿ ಹಾಕಿಬಿಟ್ಟು ಒಳಗಡೆ ಕ್ಲೀನಿಂಗ್ ಎಲ್ಲ ಇದೆ, ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಇನ್ನೂ ಕತ್ತಲೆ ಇದೆ ಅಂತಂದ್ರೇನು ಟೈಮ್ ಇನ್ನೂ ಆಗಿಲ್ಲ ಅನ್ನೋ ಏನಿಲ್ಲ. 6:30 ಆಗಿದೆ ಸ್ನೇಹಿತರೆಲ್ಲ. ಆಲ್ರೆಡಿ ನಾನು ಎದ್ದಿದ್ದು 6 ಗಂಟೆಗೆ. ಆದರೂ ಕೂಡ ಸ್ವಲ್ಪ ಕತ್ತಲೆ ಇದೆ. ಗಂಟ್ಲು ಯಾಕೆ ಈ ರೀತಿ ಆಗಿದೆ ಅಂದರೆ ಕೋಲ್ಡ್ ಆಗಿತ್ತು, ಅದಕ್ಕೋಸ್ಕರ ಕೋಲ್ಡ್ ಆಗಿರೋದ್ರಿಂದ ಗಂಟ್ಲು ಎಲ್ಲ ಹಿಡ್ಕೊತಾ ಇದೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಂದು ನೋಡ್ತೀನಿ, ರಂಗೋಲಿ ವಿಡಿಯೋನೇ ಆಗಿರಲಿಲ್ಲ. ಮತ್ತೆ ಕ್ಲೀನಾಗಿ ಇನ್ನೊಂದ್ಸರಿ ತೋರಿಸಿದೆ, ನೋಡ್ತಾ ಇರ್ಬೋದು. ಈ ರೀತಿ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ. ಎಲ್ಲರಿಗೆ ತಂದೆ ನೋಡಿ ಕಸ ಹಾಕೊಂಡು ನಿದ್ದಿಗಣ್ಣಾಗಿ ಏನು ಮಾಡೋದು. ಹಳ್ಳಿ ಜೀವನ ಅಂದರೆ ಹಿಂಗೆ ನೋಡಿ, ಒಲೆ ತೊಳೆದು ಕಟ್ಟಿಗೆ ಹಚ್ಚಿ ಕ್ಲೀನಾಗಿ ರೊಟ್ಟಿ ಹಚ್ಚಿ ಒಲೆ ಹಚ್ಬೇಕು, ರೊಟ್ಟಿ ಮಾಡ್ಬೇಕು. ಇದೇ ಹಳ್ಳಿ ಜೀವನ. ಎದ್ದು ಕೂಡಲೇ ಬಾಗಿಲು ಕಸ ಅಂದು ಒಳ ಕಸ ಅಂದ್ಕೊಂಡು ಪಾತ್ರೆ ಪಗಡಿ ಏನಾದರೂ ಇತ್ತಂದ್ರೆ ತೊಳೆದು, ನಾವು ರಾತ್ರಿ ತೊಳೆದಿರ್ತೀವಿ ಓಕೆ, ಇಲ್ಲಾಂದರೆ ಒಬ್ಬೊಬ್ರು ಬೆಳಿಗ್ಗೆನೇ ತೊಳ್ಕೊತಾರೆ. ನಮ್ಮದು ಒಂದೊಂದ್ಸರಿ ಬೆಳಗ್ಗೆ ಹಾಕತ್ತೆ, ಒಂದ್ಸರಿ ರಾತ್ರಿ ಹಾಕತ್ತಿ. ನೈಟಲ್ಲಿ ಎಷ್ಟು ಬೇಗ ಊಟ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಪಾತ್ರೆ ತೊಳೆಯೋದು ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರೆ ಪಾತ್ರೆ ತೊಳೆಯಲ್ಲ. ಅವತ್ತು ಬೇಗ ಊಟ ಮಾಡಿದ್ರೆ ಪಾತ್ರೆ ಎಲ್ಲ ತೊಳೆದಿಟ್ಟು ಮಕ್ಕೊಂಡಿರ್ತೀವಿ. ಮುಂಜಾನೆದ್ದು ಕಸ ಅಂದ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು, ಇಷ್ಟ ಆಗತ್ತೆ ಕೆಲಸ. ಇನ್ನು ಯಾರೂ ಮುಟ್ಕೊಂಡಿಲ್ಲ ಅಲ್ಲ, ಯಾರೂ ಎದ್ದಿಲ್ಲ ಇನ್ನೂ. ನಾನು ಒಬ್ಬಕ್ಕೆ ಎದ್ದೀನಿ. ಟೈಮ್ ಆಲ್ರೆಡಿ 7 ಗಂಟೆಗೆ ಇರ್ತೀವಿ. 7 ಗಂಟೆ ಆದ್ರೂ ಯಾರೂ ಎದ್ದಿಲ್ಲ. ಈಗ ಎದ್ದು ಬಂದು ಅವಸರ ಮಾಡ್ತಾರೆ. ಹೆಂಗೆ ಅವಸರ ಮಾಡ್ತಾರಂದ್ರೆ 5 ನಿಮಿಷ ಲೆಕ್ಕ ಹಾಕ್ತಾರೆ. ಅವಾಗ ಎದ್ದು ಬಂದು 5 ನಿಮಿಷ, ಇನ್ನು 5 ನಿಮಿಷ, ಇನ್ನು 3 ನಿಮಿಷ, ಇನ್ನು 4 ನಿಮಿಷ ಅಂತ. ಇವಾಗ ಎದ್ದೇಳ್ರಂದ್ರೆ ಎದ್ದೇಳಲ್ಲ. ಇದು ಅಡುಗೆ ಮನೆ ಅಷ್ಟು ಕಸ ಅಂದ್ಕೊಂಡಿನಿ. ನೆಲ ಒರೆಸ್ಬೇಕು, ನೆಲ ಒರೆಸಿ ಟೀ ಗಿಡನ ಅಷ್ಟೊತ್ತಿಗೆ ಬ್ರಷ್ ಮಾಡ್ಕೊಂಬಂದ್ರೆ ಟೀ ಕುದಿತೈತಿ. ಟೀ ಕುಡಿಯೋಕೆ ಚಾನ್ಸ್ ಸಿಗ್ತೈತಿ. ಇದು ಕೊಬ್ಬರಿ ಎಲ್ಲ ತುರಿದಿಟ್ಟಿದ್ದೀವಿ. ಮೊನ್ನೆ ಎಷ್ಟೊಂದು ಕಾಯಿ ಇತ್ತು ದೇವರೇ ಮಾಡಿಸಿರೋದು. ಇಷ್ಟಕ್ಕೊಂದು ಕೊಬ್ಬರಿ ತುರಿದು ಎಲ್ಲ ಒಣಗಿಸಿ ಇಟ್ಕೊಂಡಿದ್ವಿ. ಚಟ್ನಿ ಪುಡಿಗೆ ಅರ್ಜೆಂಟಿಗೆ ಬೇಕು ಅಂತ. ಯಾಕಂದರೆ ಮುಂದೆ ಜಾತ್ರೆ ಎಲ್ಲ ಐತಿ, ಜಾತ್ರೆಗೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಇಷ್ಟೊಂದು ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ.
ಕಾಯಿ ಎಷ್ಟು ದುಬಾರಿ ರೀ, 40 ರೂಪಾಯಿ 50 ರೂಪಾಯಿ ಒಂದೊಂದು ಕಾಯಿ ತೊಗೊಳಕ್ಕೆ ಹೋದರೆ. ಇದ್ರಲ್ಲಿ ಮಾಡ್ಕೊಬೇಕು, ಏನು ಮಾಡೋದು, ವೇಸ್ಟ್ ಮಾಡಬಾರ್ದು. ನೆಲ ಒರೆಸಿ ಕೆಲಸ ಹೋಗ್ಬೇಕು. ಮೇಲೆ ತೊಳ್ಕೊಳ್ಳೋಣ ಅಂತ ಮತ್ತೆ ಏನಪ್ಪ ಅಂತಂದರೆ ಕಟ್ಟಿಗೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಗ್ಯಾಸ್ ಸ್ಟವನ್ನು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಸಿಂಕ್ ತೊಳ್ಕೊಬೇಕು. ಯಾಕಂತಂದರೆ ಈ ಮೇಲಿರುವಂಥ ಒಂದು ಸಾಮಾನುಗಳೇನು ತೊಳ್ಕೊಂಬಿಟ್ರೆ ಕೆಳಗಡೆ ಇರುವಂಥ ನೆಲನ ಆರಾಮಾಗಿ ಬೇಗ ಬೇಗ ಒರೆಸ್ಕೊಂಡು ಹೋಗ್ಬೋದು ಅಂತ ಪ್ರತಿದಿನ ಈ ಸರ್ಕಸನ್ನು ಮಾಡ್ತಾನೆ ಇರ್ತೀವಿ. ನಾನು ಒರೆಸ್ತೀನಿ ಮತ್ತು ನಮ್ಮ ಪುಷ್ಪ ಬೇಗ ಇದ್ದರೆ ಅವರು ಕೂಡ ತೊಳಿತಾರೆ. ಒಂದೊಂದು ಸರಿ ಅವ್ರ ಪಾತ್ರೆ ತೊಳೆದರೆ, ಒಂದೊಂದು ಸರಿ ನಾನು ಅವ್ರ ಪಾತ್ರೆ ತೊಳೆಯೋದೇ ಜಾಸ್ತಿ, ನಾನು ಒಳಗಡೆ ತೊಳೆಯೋದೇ ಜಾಸ್ತಿ. ಅಂದರೆ ಈ ಸಿಂಕು, ಸ್ಟವು, ಮನೆಗೆ ಕಿಚನ್ ತೊಳೆಯೋದೇ ನಾನೇ ಸ್ವಲ್ಪ ಜಾಸ್ತಿ ಆಗಿದೆ ಇತ್ತೀಚೆಗೆ. ಫಸ್ಟ್ಗೆಲ್ಲ ಅವರೇ ತೊಳಿತಾಯಿದ್ರು. ಹಾಗೆ ಯಾವುದು ಜಾಸ್ತಿ ಅನುಕೂಲ ಆಗುತ್ತೋ ಆ ಒಂದು ಕೆಲಸನ, ಯಾರು ಫಸ್ಟು ಕೆಲಸ ಕೈ ಹಿಡಿತಾರೋ ಆ ಕೆಲಸನ ಅವರು ಮಾಡಿ ಮುಗಿಸ್ತಾರೆ. ಯಾಕಂದರೆ ಒಳಗಡೆ ಕ್ಲೀನಾಗಿ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡ್ರೆ ಬೆಸ್ಟು ಅಂತ. ಏನಂದರೆ ನಿನ್ನೆ ನೈಟೇ ನಾವು ಪಾತ್ರೆ ತೊಳೆದಿರೋದ್ರಿಂದ ಇವಾಗ ಸ್ವಲ್ಪ ಒಂದು ಕೆಲಸ ಕಮ್ಮಿ ಆಯಿತು ಅಂತ ಅಂದ್ಕೊಂಡ್ವಿ. ಇಲ್ಲಿ ಸಿಂಕು ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಎಲ್ಲನೂ ತೊಳೆದು ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ನೆಲ ಒರೆಸಿದ್ರೆ ಚೆನ್ನಾಗಿರುತ್ತೆ. ಸಿಂಕ್ ಅಂತೂ ಪ್ರತಿದಿನ 1-2 ಸರಿ ತೊಳೆದ್ರೂ ಕೂಡ ಕಡಿಮೆನೇ. ಯಾಕಂದರೆ ತುಂಬ ಎಲ್ಲ ಅದರಲ್ಲೆಲ್ಲ ಇಂಜಿನ್ ಉಳ್ಕೊಂಡ್ಬಿಡುತ್ತೆ. ಎಷ್ಟು ಅದ್ರಲ್ಲಿ ಕೈ ತೊಳ್ಕೊಬೇಡ ಅಂತ ಹೇಳಿರ್ತೀವಿ ಮಕ್ಕಳಿಗೆ, ಅದು ಕೂಡ ಅವ್ರು ಬಿಡೋಲ್ಲ. ಸಿಂಕ್ ಏನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ, ಹೇಳಿದರೆ ಹಂಗೆ ಹೇಳ್ತಾರೆ, ಹಂಗೆ ಕ್ವಶನ್ ಮಾರ್ಕ್ ಮಾಡಿ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಾವು ಕೈ ತೊಳ್ಬೇಡಿ ಅಂತ ಹೇಳಿದ್ರೆ ಒಂದು ತಪ್ಪು. ಯಾಕಂದರೆ ಸಿಂಕ್ ಏನಕ್ಕೆ ಮಾಡ್ತಿದ್ದೀರಾ ಮತ್ತು ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅವರು ಅಷ್ಟು ಮಾಡ್ತಾ ಇರ್ತಾರೆ. ನಮ್ಮದು ಇಷ್ಟು ನಡೀತಾ ಇರುತ್ತೆ ಸರ್ಕಸ್ಸು. ಸಿಂಕೆಲ್ಲ ಕ್ಲೀನಾಗಿ ತೊಳೆದು ಆದಮೇಲೆ ಸ್ವಲ್ಪ ಬಟ್ಟೆ ತಗೊಂಡು ಒರೆಸೋದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು 5 ನಿಮಿಷ ಸ್ನೇಹಿತರೆ ಅಷ್ಟೇ, ಮತ್ತೆ ರಿಪೀಟ್ ಅದೇ ರೀತಿ ಮತ್ತೆ ಅದೇ ಆಗುತ್ತೆ. ಯಾಕಂದರೆ ಮತ್ತೆ ಎದ್ದ ತಕ್ಷಣ ಎಲ್ಲರೂ ಮಕ್ಕಳೆಲ್ಲ ಎದ್ದೇಳ್ತಾರಲ್ವ, ಮತ್ತು ಟಿಫನ್ ಅಂತೆ, ಅದು ಅಂತೆ, ಟೀ ಗ್ಲಾಸ್ ಅಂತೆ ಎಲ್ಲನೂ ಅದರೊಳಗಡೆ ಬಿಸಾಕ್ತಾರೆ. ನಮ್ಮ ಪುಷ್ಪ ಒಂದು ಬ್ರಷ್ ನೋಡ್ತಾ ಇರ್ಬೋದು. ಅವರು ಇವಾಗ ಎದ್ದು ಬಂದು ಜಸ್ಟ್ ಬ್ರಷ್ ಮಾಡ್ಕೊಂತ ಒಳಗೆ ಬಂದರು. ಅವರು ಬ್ರಷ್ ಮಾಡ್ಕೊಂಬಂದು ಟೀ ಗಿಡ್ತಾರೆ. ಇನ್ನೇನು ಟೀ ಗಿಡನ ಅಂತ ಅಂದ್ಕೊಂಡೆ, ಬಟ್ ಅವ್ರು ಎದ್ದು ಬಂದ್ರಲ್ಲ, ಇನ್ನು ಟೀ ಮಾಡ್ತಾರೆ. ಇನ್ನು ಎಲ್ಲ ಒರೆಸಿ ಆದಮೇಲೆ ಇವಾಗ ಸ್ವಲ್ಪ ನೆಲ ಒರೆಸೋಣ ಅಂತ ಬಂದೆ. ಕ್ಲೀನಾಗಿ ನೆಲ ಒರೆಸಿ ಅದಾದಮೇಲೆ ನಾನು ಕೂಡ ಮುಖ ತೊಳೆದಿಲ್ಲ, ಮುಖ ತೊಳ್ಕೊಬೇಕು. ಫಸ್ಟು ಮುಖ ತೊಳಿತಾ ಇದ್ದೆ, ಬಟ್ ಏನೋ ಗೊತ್ತಿಲ್ಲ, ಇದು ಇನ್ನೇನು ಬರುತ್ತೋ ಹಂಗೆ. ನನಗೆ ಫಸ್ಟ್ ಈ ಕೆಲಸ ಮಾಡಬೇಕು, ಫಸ್ಟ್ ಆ ಕೆಲಸ ಮಾಡಬೇಕಂತ ಏನೂ ಬರೋಲ್ಲ. ಫಸ್ಟ್ ಯಾವ ಕೆಲಸ ಕಣ್ಣಿಗೆ ಕಾಣುತ್ತೋ ಆ ಕೆಲಸ ಮಾಡಿ ಮುಗಿಸೋದೇ ನನ್ನ ಕೆಲಸ. ಫಸ್ಟು ನಾನು ರೂಲ್ಸು ಫಾಲೋ ಮಾಡಲ್ಲ. ಕೆಲಸ ಹೆಂಗೆ ಕಾಣಿಸುತ್ತೋ, ಯಾವ ಕಣ್ಣಿಗೆ ಯಾವುದು ಕಾಣಿಸುತ್ತೋ ಅದು ಮಾಡಿ ಬಿಸಾಕೋದೇ ಅಷ್ಟೇ ನನ್ನ ಕೆಲಸ. ಪೇಸ್ಟ್ ಏನಾದರೂ ಕಣ್ಣಿಗೆ ಬಿತ್ತಾ ಬ್ರಷ್ ಮಾಡಿಕೊಂಡು ಕೆಲಸ ಮಾಡೋದು. ಇಲ್ಲ ಕೆಲಸ ಮಾಡಬೇಕು, ಕಸ ಅನ್ಬೇಕು ಅನ್ಕೊಂಡ ಹೊರಗಡೆ ಎಲ್ಲ ಕಸ ಅಂದ್ಕೊಂಡೆ ಒಳಗಡೆ ಬಂದೆ, ಮತ್ತೆಲ್ಲ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಆಮೇಲೆ ಬ್ರಷ್ ಮಾಡಿದ್ರೆ ಆಯಿತು ಅಂತ ಮೈಂಡು. ಹಂಗೆ ಇನ್ನು ಯಾರೂ ಇದ್ದಿಲ್ಲ, ನಾನು ಬೇಗ ಕೆಲಸ ಮಾಡ್ಕೋಬೇಕು ಅನ್ನೋದೇ ಒಂದೊಂದು ಮೈಂಡ್ ಸೆಟ್ಟು. ಎಲ್ಲರೂ ಮಲ್ಕೊಂಡ್ರೆ ನನಗೆ ಖುಷಿ, ಯಾಕಂತಂದರೆ ಬೇಗ ಕೆಲಸ ಆಗುತ್ತೆ ಅಷ್ಟೇ, ಏನಿಲ್ಲ. ಯಾರಾದರೂ ಎದ್ಬಿಟ್ರೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಅಯ್ಯೋ ಬೇಜಾರು, ಎದ್ಬಿಟ್ರಲ್ಲ ಬಿಡು, ಹೋಗಲಿ ಮಾಡ್ಕೊಂಡ್ರೆ ಬಿಡು ಅನ್ನೋ ಒಂದು ಮೈಂಡಿಗೆ ಬಂದುಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಡೈನಿಂಗ್ ಟೇಬಲ್ ಒಂದು ಒರೆಸಿದ್ದಿಲ್ಲ, ಅದು ಒಂದು ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಡೋಣ ಅಂತ ಒರೆಸ್ತಾಯಿದ್ದೀನಿ. ಗಂಟ್ಲಂತೂ ಮಾತಾಡೋಕ್ಕೆ ಬರ್ತಿಲ್ಲ, ಅಷ್ಟೊಂದು ಕೋಲ್ಡ್ ಆಗಿದೆ. ಕೋಲ್ಡ್ ಕಮ್ಮಿ ಆದರೂ ಕೂಡ ಕೆಮ್ಮು ಮತ್ತು ಗಂಟಲು ಇದಾಗಿದೆ. ಏನು ಮಾಡೋಕ್ಕೂ ವಾಯ್ಸು ಸ್ವಲ್ಪ ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಿಚನಲ್ಲಿ ಇದೊಂದು ಕೆಲಸ ಇರುತ್ತೆ. ಇದು ಪ್ರತಿದಿನ ಈ ರೀತಿ ಕೆಲಸನೇ ಇರುತ್ತೆ. ಇದಷ್ಟು ಕೆಲಸ ಆದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಸ್ಟಾರ್ಟ್ ಮಾಡಿ ಮತ್ತು ಊಟ ಅಂತೆ ಅದು ಅಂತೆ ಇಷ್ಟೆಲ್ಲ ಕೆಲಸ ಆಗುತ್ತೆ ನೋಡಿ. ಸರಿ, ನನ್ನ ಒಂದು ಕೆಲಸ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಅದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪುಷ್ಪ ಬಂದರು ಅಂತ ಹೇಳಿದ್ನಲ್ವ, ಅವ್ರು ಬಂದು ಟೀ ಗಿಡಿತಾರೆ. ಹಾಲು ತೊಗೊಂಡು ಬಂದು ಫ್ರಿಜ್ಜಲ್ಲಿರುವಂಥ ಹಾಲು ಟೀ ಮಾಡಿ ಕುದಿಯೋ ಅಷ್ಟರಲ್ಲಿ ನಾನು ಕೂಡ ಬ್ರಷ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ.
ಟೀ ಬಿಡ್ತಾರೆ, ಟೀ ಇಟ್ಟು ಮತ್ತು ಜೊತೆಗೆ ಬಿಸಿನೀರು ಕೂಡ ಕುಡಿತಾರೆ. ಇತ್ತೀಚೆಗೆ ಬಿಸಿನೀರು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ ಅಲ್ವಾ, ಹಂಗಾಗಿ ಬಿಸಿನೀರು ಕುಡಿಯಬೇಕಂತ ಕುಡಿತಾ ಇದ್ದಾರೆ. ಬಟ್ ನಾನು ಕುಡಿ ಅಂತ ಹೇಳ್ತಾರೆ. ಅಷ್ಟೊಂದು ಕೆಮ್ಮು, ಅಷ್ಟೊಂದು ಗಂಟ್ಲು ಹಿಡಿದಿದೆ, ಬಿಸಿನೀರು ಕುಡಿ ಅಂತ ಹೇಳ್ತಾರೆ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಬಿಸಿನೀರು ಕುಡಿಯೋ ಅಭ್ಯಾಸ ನನಗಂತೂ ಇಲ್ಲ, ಹಾಗಾಗಿ ರೂಢಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಅವು ಏನಂದರೆ ನನಗೆ ಒಂದು ದಿನ 2 ದಿನ ಕುಡಿಯೋದಲ್ಲ, ಪ್ರತಿದಿನ ಮಾಡ್ಕೊಂಡು ಕುಡಿತಿರ್ಬೇಕು. ಬಿಸಿನೀರು ಕಾಸಿನ ಕುಡಿಬೇಕು. ಅದು ಮನೇಲಿದ್ದಂತ ಬಿಸಿನೀರು ಕಾಸಿನ ಕುಡಿತೀವಿ, ಬಟ್ ಹೊರಗಡೆ ಹೋದಾಗೆ ನಮಗೆ ಅವೆಲ್ಲ ಸೆಟ್ ಆಗೋಲ್ಲ. ಹಾಗಾಗಿ ಬಿಸಿನೀರೆಲ್ಲ ಕಾಸ್ಕೊಂಡೆಲ್ಲ ಕುಡಿಯೋಲ್ಲ. ಬಟ್ ಅವ್ರು ನಮ್ಮ ಅಕ್ಕ ಮತ್ತು ನಮ್ಮ ಪುಷ್ಪ ಅವರು ಬಿಸಿನೀರು ಕಾಸ್ಕೊಂಡು ಅವರು ಕೂಡ ಕುಡಿತಾರೆ ಟೀ ಕುಡಿಯೋಕ್ಕಿಂತ ಮುಂಚೆ. ಸ್ನೇಹಿತರೆ ನೋಡ್ತಿರ್ಬೋದು, ನಾನು ಬ್ರಷ್ ಮಾಡ್ಕೊತ ಬಂದೆ ಒಳಗಡೆ. ಬ್ರಷ್ ಮಾಡೋಕ್ಕಂತ ಬಂದೆ, ಇಲ್ಲಿ ಟೀ ಇಟ್ಲು ಪುಷ್ಪ. ಸ್ವಲ್ಪ ಒಂದು ಕೆಲಸ ಕಮ್ಮಿ ಆಯಿತು ಅಂದ್ಕೊಂಡೆ. ಮತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ನನ್ನ ಒಂದು ದಿನಚರಿ ಬೆಳಗಿಂದ ಕೆಲಸ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.